Hey, welcome back to the series of accountancy chapter 1 not profit organization. ಈ ಒಂದು ವಿಡಿಯೋದಲ್ಲಿ ತುಂಬಾ ಬೇಸಿಕ್ ಪ್ರಾಬ್ಲಮ್ ಬಗ್ಗೆ ತಿಳ್ಕೊತಾ ಇದೀವಿ. ತುಂಬಾ ಬೇಸಿಕ್ ಅಂದ್ರೆ ತುಂಬಾ ಈಸಿ ಆಗಿರುವಂತಹ ವೆರಿ ಫಸ್ಟ್ ಸಮ್ ಅಂತಾರಲ್ಲ ಆ ಥರ. ಸೊ ಫಸ್ಟ್ ಸಮ್ ನಾವು ನೋಡೋಣ. ಅದಕ್ಕೂ ಮುಂಚೆ ದಿಸ್ ಈಸ್ OBC ಆನ್ಲೈನ್ ಬಿಸ್ನೆಸ್ ಕ್ಲಾಸ್. ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಫಸ್ಟ್ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಆಗಿ ಬನ್ನಿ. ಸಬ್ಸ್ಕ್ರೈಬ್ ಆಗಿದ್ರೆ ಬೆಲ್ ಬಟನ್ ನೋಡಿ ಕ್ಲಿಕ್ ಮಾಡಿದ್ರೆ ಇಲ್ವಾ ಅಂತ ಕನ್ಫರ್ಮ್ ಮಾಡ್ಕೊಳ್ಳಿ, ಹೋಗಿ ಚೆಕ್ ಮಾಡಿ. ಅದು ಮಾಡಿದಿರಾ ಫೇಸ್ಬುಕ್ ಪೇಜ್ ಇದೆ, ಟೆಲಿಗ್ರಾಮ್ ಪೇಜ್ ಇದೆ, ವಾಟ್ಸಪ್ ಗ್ರೂಪ್ ಇದೆ, ಹೋಗಿ ಜಾಯ್ನ್ ಆಗಿ. ಸೊ ಓಕೆ, ಸ್ಟಾರ್ಟ್ ಮಾಡೋಣ. ಫಸ್ಟ್ ಸಮ್ನ ಒಂದು ಅರ್ಥ ಮಾಡ್ಕೊಳ್ಳೋಣ, ಅನಲೈಸ್ ಮಾಡ್ಕೊಂಡು. ಫಸ್ಟ್ ಆಫ್ ಆಲ್ ಸಮ್ ಪ್ರಿಪೇರ್ ರಿಸಿಪ್ಟ್ಸ್ ಅಂಡ್ ಪೇಮೆಂಟ್ ಅಕೌಂಟ್ ಫಾರ್ ದ ಕ್ಯಾಶ್ ಬುಕ್ ಆಫ್ ಸ್ಪೋರ್ಟ್ಸ್ ಕ್ಲಬ್ 31/3/2018. ಪ್ರಿಪೇರ್ ರಿಸಿಪ್ಟ್ಸ್ ಅಂಡ್ ಪೇಮೆಂಟ್ ಅಕೌಂಟ್. ನೋಡಿ, ನಿಮ್ಗೂ ಕಷ್ಟ ಆಗಬಾರ್ದು, ನಮಗೂ ಕಷ್ಟ ಆಗಬಾರ್ದು, ನಿಮಗೂ ಟೈಮ್ ವೇಸ್ಟ್ ಆಗಬಾರ್ದು, ನಮಗೂ ಟೈಮ್ ವೇಸ್ಟ್ ಆಗಬಾರ್ದು. ಸೊ ಈಸಿಯಾಗಿ ಆಗಲಿ ಅಂತ ಪ್ರಾಬ್ಲಮ್ನ ಸಾಲ್ವ್ ಮಾಡೋ ಮೆಥಡ್ನ ಹುಡುಕಿದೀವಿ. ಸೊ ಓಕೆ, ಪರ್ಟಿಕ್ಯುಲರ್ ಅಮೌಂಟ್ ಕೊಟ್ಟಿದ್ದಾರೆ, ಓಪನಿಂಗ್ ಬ್ಯಾಲೆನ್ಸ್ ಕೊಟ್ಟಿದ್ದಾರೆ. ಫಸ್ಟ್ ಆಫ್ ಆಲ್ ಓಪನಿಂಗ್ ಬ್ಯಾಲೆನ್ಸ್ ಬಂದು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತ ಎಂಟ್ರಿ ಮಾಡ್ತೀವಿ. ಕ್ಯಾಶ್ ಇನ್ ಹ್ಯಾಂಡ್ ಕೊಟ್ಟಿದ್ದಾರೆ, ಕ್ಯಾಶ್ ಅಟ್ ಬ್ಯಾಂಕ್ ಕೊಟ್ಟಿದ್ದಾರೆ. ಸಬ್ಸ್ಕ್ರಿಪ್ಷನ್ ಅಂದ್ರೆ ಇನ್ಕಮ್, ಅದು ಈಗಾಗಲೇ ನಾವು ಫಾರ್ಮೆಟ್ ಅಲ್ಲಿ ಡಿಸ್ಕಸ್ ಮಾಡಿದೀವಿ. ಡೊನೇಷನ್ ಕೊಟ್ಟಿದ್ದಾರೆ, ಡೊನೇಷನ್ ಕೂಡ ಒಂದು ಇನ್ಕಮ್. ಸೊ ಅದನ್ನ ನಾವು ಎಲ್ಲ ಹಾಕ್ಬೇಕು ಅಂತ ನಿಮ್ಗೆ ಹೇಳಿದೀನಿ, ರಿಸಿಪ್ಟ್ ಸೈಡ್ ಅಲ್ಲಿ ಹಾಕ್ಬೇಕಾಗುತ್ತೆ. ಸೊ ಡೊನೇಷನ್ ಇಸ್ ಅನ್ ಇನ್ಕಮ್. ಇನ್ವೆಸ್ಟ್ಮೆಂಟ್ ಪರ್ಚೇಸ್ ಅನ್ನೋದು ಒಂದು ಇನ್ವೆಸ್ಟ್ಮೆಂಟ್ ನ ಪರ್ಚೇಸ್ ಮಾಡ್ತಾ ಇದೀರಾ, ಸೊ ಎಕ್ಸ್ಪೆನ್ಸ್ ಮಾಡ್ತಾ ಇದೀರಾ ಅಥವಾ ಪೇ ಮಾಡ್ತಾ ಇದೀರಾ, ಅದನ್ನ ಎಲ್ಲಿ ಬರೀಬೇಕಾಗುತ್ತೆ, ಪೇಮೆಂಟ್ ಸೈಡ್ ಅಲ್ಲಿ ಬರೀತೀರಾ. ರೆಂಟ್ ಪೇಯ್ಡ್ ಇಟ್ಸ್ ಅನ್ ಎಕ್ಸ್ಪೆನ್ಸ್. ಸೊ ಎಕ್ಸ್ಪೆನ್ಸ್ ಆಗಿರೋದು ಏನ್ ಮಾಡ್ತೀರಾ, ಅದನ್ನ ಪೇಮೆಂಟ್ ಸೈಡ್ ಹಾಕ್ತೀರಾ. ಜನರಲ್ ಎಕ್ಸ್ಪೆನ್ಸ್, ಅವರೇ ಎಕ್ಸ್ಪೆನ್ಸ್ ಅಂತ ಕೊಟ್ಟಿದ್ದಾರೆ, ನೀವೇನ್ ಮಾಡಬೇಕು, ಎಕ್ಸ್ಪೆನ್ಸ್ ಸೈಡ್ ಹಾಕಬೇಕು. ಸೊ ಪೇಮೆಂಟ್ ಸೈಡ್ ಬರೀತೀರಾ. ಪೋಸ್ಟೇಜ್ ಅಂಡ್ ಸ್ಟೇಷನರಿ, ಅದನ್ನು ಕೂಡ ಪೇಮೆಂಟ್ ಸೈಡ್ ಹಾಕ್ತೀರಾ. ಇವೆಲ್ಲ ಎಕ್ಸ್ಪೆನ್ಸಸ್. ಕೊರಿಯರ್ ಚಾರ್ಜಸ್ ಕೂಡ ಎಕ್ಸ್ಪೆನ್ಸಸ್, ಸನ್ರಿ ಎಕ್ಸ್ಪೆನ್ಸಸ್ ಕೂಡ ಎಕ್ಸ್ಪೆನ್ಸಸ್. ಸೊ ಅದನ್ನು ಪೇಮೆಂಟ್ ಸೈಡ್ ಹಾಕ್ತೀರಾ. ಕ್ಲೋಸಿಂಗ್ ಬ್ಯಾಲೆನ್ಸ್ ಏನ್ ಮಾಡ್ತೀರಾ. ಸೊ ಕ್ಲೋಸಿಂಗ್ ಬ್ಯಾಲೆನ್ಸ್ ಏನು ಅಂದ್ರೆ, ನೀವು ಫಾರ್ಮೆಟ್ ನೋಡಿದ್ರೆ ನಿಮ್ಗೆ ಒಂದು ಐಡಿಯಾ ಗೊತ್ತಿರುತ್ತೆ. ಓಪನಿಂಗ್ ಬ್ಯಾಲೆನ್ಸ್ ನ ನಾವು ಡೇಟಾ ಸೈಡ್ ಹಾಕ್ತೀವಿ, ಕ್ಲೋಸಿಂಗ್ ಬ್ಯಾಲೆನ್ಸ್ ನ ಕ್ರೆಡಿಟರ್ ಸೈಡ್ ಹಾಕ್ತೀವಿ. ಸೊ ಕ್ಲೋಸಿಂಗ್ ಬ್ಯಾಲೆನ್ಸ್ ಅನ್ನೋದು ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತ ನೆಕ್ಸ್ಟ್ ಇಯರ್ಗೆ ಟ್ರಾನ್ಸ್ಫರ್ ಮಾಡಕ್ಕೆ. ಓಪನಿಂಗ್ ಬ್ಯಾಲೆನ್ಸ್ ಅನ್ನೋದು ಲಾಸ್ಟ್ ಟ್ರಾನ್ಸ್ಫರ್ ಏನಾಗಿರುತ್ತೆ, ಸೊ ಅದನ್ನ ಈ ಇಯರ್ಗೆ ಬ್ರಾಡ್ ಡೌನ್ ಮಾಡ್ಕೊಂತಾರೆ, ಅಂದ್ರೆ ತಗೋತಾರೆ ಅಂತ ಹೇಳ್ತಾರೆ. ಸೊ ಸಮ್ನ ನೋಡೋಣ ಹೆಂಗೆ ಸಾಲ್ವ್ ಮಾಡೋದು ಅಂತ. ಓಕೆ, ಫಸ್ಟ್ ಆಫ್ ಆಲ್ ಸಮ್ನ ಸಾಲ್ವ್ ಮಾಡೋಕ್ಕಿಂತ ಮುಂಚೆ ನಾವೇನ್ ಮಾಡಬೇಕು ಅಂದ್ರೆ, ಹೆಡ್ಡಿಂಗ್ ಹಾಕ್ಬಿಡ್ಬೇಕು. ಯಾರ ಒಂದು ಹೆಸರಲ್ಲಿ ನೀವು ಅಕೌಂಟ್ಸ್ನ ಕ್ರಿಯೇಟ್ ಮಾಡ್ತಾ ಇದ್ದೀರಾ. ಸೊ ಸ್ಪೋರ್ಟ್ಸ್ ಕ್ಲಬ್ ಹೆಸರಲ್ಲಿ ಕ್ರಿಯೇಟ್ ಮಾಡ್ತಾ ಇದ್ದೀರಾ, ಸ್ಪೋರ್ಟ್ಸ್ ಕ್ಲಬ್ ಅಂತ. ಅದರ ಅಂಡರ್ ಅಲ್ಲಿ ರಿಸಿಪ್ಟ್ಸ್ ಅಂಡ್ ಪೇಮೆಂಟ್ ಅಕೌಂಟ್ ಫಾರ್ ದ ಇಯರ್ ಎಂಡಿಂಗ್ ಯಾವ ವರ್ಷದ್ದು, 31/3/2018. ಸೊ ಹಾಕ್ತೀರಾ 31/3/2018 ಅಂತ. ನೆಕ್ಸ್ಟ್ ನಿಮ್ಗೆ ಈಸಿ ಆಗಲಿ ಅಂತ ಕ್ವಶನ್ ಪಕ್ಕದಲ್ಲೇ ಹಾಕಿದೀವಿ, ನೀಟಾಗಿ ಅರ್ಥ ಆಗಲಿ ಅಂತ. ಲೈಕ್ ಫಸ್ಟ್ ನೀಟಾಗಿ ಗೊತ್ತಾಗಬೇಕಲ್ಲ ಏನ್ ಮಾಡ್ತಾ ಇದೀವಿ, ಎಲ್ಲಿಂದ ತಗೋತಾ ಇದೀವಿ ಅಂತ. ಸೊ ಅದಕ್ಕೆ ಪಕ್ಕದಲ್ಲೇ ಹಾಕಿದೀವಿ. ಸೊ ನೋಡ್ಕೊಂಡು ಅಲ್ಲೇ ಮಾಡ್ಬೋದು ಪಕ್ಕ. ಈಗೇನ್ ಮಾಡ್ತೀರಾ, ಡೇಟಾಸ್, ಕ್ರೆಡಿಟಾಸ್, ರಿಸಿಪ್ಟ್ ಅಮೌಂಟ್, ಪೇಮೆಂಟ್ ಅಮೌಂಟ್, ಇವನ್ನೆಲ್ಲ ಹಾಕ್ಬಿಟ್ಟು ಕಾಲಮ್ ರೆಡಿ ಮಾಡ್ಕೋತೀರಾ. ಕಾಲಮ್ ರೆಡಿ ಮಾಡ್ಕೊಂಡ್ಮೇಲೆ ಏನ್ ಮಾಡಬೇಕು, ಸ್ಟಾರ್ಟಿಂಗ್ ಎಂಟ್ರಿ ಮಾಡಕ್ ಸ್ಟಾರ್ಟ್ ಮಾಡಬೇಕು. ಎಂಟ್ರಿ ಮಾಡಕ್ ಸ್ಟಾರ್ಟ್ ಮಾಡೋಣ, 1 by 1 ಎಂಟ್ರಿ ಮಾಡೋಣ. ಓಪನಿಂಗ್ ಬ್ಯಾಲೆನ್ಸ್ ಅನ್ನೋದು ಏನು, ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತ ಮೆನ್ಷನ್ ಮಾಡಬೇಕು. ನಾನು ಈಗಾಗಲೇ ಫಾರ್ಮೆಟ್ ಅಲ್ಲಿ ಬರ್ಸಿದ್ದೀನಿ, ಫಾರ್ಮೆಟ್ ನ ನೋಡಿದ್ರೆ ನಿಮ್ಗೆ, ಅದಕ್ಕೆ ಫಾರ್ಮೆಟ್ ನ ನೀಟಾಗಿ ಅರ್ಥ ಮಾಡ್ಕೊಂಡ್ ಬನ್ನಿ. ಸೊ ಲಿಂಕ್ ವಿಡಿಯೋ ಮೇಲ್ಗಡೆ ಐ ಬಟನ್ ಅಲ್ಲಿ ಬರುತ್ತೆ, ಇಲ್ಲ ಅಂದ್ರೆ ಕೆಳಗಡೆ ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ಹೋಗಿ ನೋಡಿ. ಕ್ಯಾಶ್ ಇನ್ ಹ್ಯಾಂಡ್ ಓಪನಿಂಗ್ ಬ್ಯಾಲೆನ್ಸ್ ಅಲ್ಲಿ ಕೊಟ್ಟಿರುವಂತದ್ದು ಕ್ಯಾಶ್ ಇನ್ ಹ್ಯಾಂಡ್. ಸೊ ಕ್ಯಾಶ್ ಇನ್ ಹ್ಯಾಂಡ್ 5,000 ಇದೆ, ಅದನ್ನ ಬ್ಯಾಲೆನ್ಸ್ ಬ್ರಾಡ್ ಡೌನ್ 1/4/2017 ಅಂದ್ರೆ ಲಾಸ್ಟ್ ಇಯರ್ ತಗೊಂಡ ಎಂಟ್ರಿ ಮಾಡ್ತಾ ಇದ್ದೀರಾ. ಸೊ ಈ ಇಯರ್ ಓಪನಿಂಗ್ ಬ್ಯಾಲೆನ್ಸ್ ಎಂಟ್ರಿ ಮಾಡ್ತಾ ಇದ್ದೀರಾ. ಸೊ ಓಪನಿಂಗ್ ಬ್ಯಾಲೆನ್ಸ್ ನ ಏನಂತ ಎಂಟ್ರಿ ಮಾಡ್ತೀರಾ, ಬ್ಯಾಲೆನ್ಸ್ ಬ್ರಾಡ್ ಡೌನ್ 1/4/2017. ಈ ಇಯರ್ ನ ಓಪನಿಂಗ್ ಡೇಟ್ ಏನಿರುತ್ತೆ, ಅಕೌಂಟ್ ಓಪನಿಂಗ್ ಡೇಟ್ಸ್, ಆ ಡೇಟ್ ಪ್ರಕಾರ ಹಾಕ್ಬೇಕು. 1/4/2017 ಹಾಕ್ಬಿಟ್ಟು ಕ್ಯಾಶ್ ಇನ್ ಹ್ಯಾಂಡ್ ನ ಮೆನ್ಷನ್ ಮಾಡಬೇಕು. ಕ್ಯಾಶ್ ಇನ್ ಹ್ಯಾಂಡ್ ಎಷ್ಟು, 5,000 ಇದೆ. ಸೊ 5,000 ಎಂಟ್ರಿ ಮಾಡ್ತೀರಾ. ನೆಕ್ಸ್ಟ್ ಕ್ಯಾಶ್ ಅಟ್ ಬ್ಯಾಂಕ್ ಕೊಟ್ಟಿದ್ದಾರೆ, ಸೊ ಕ್ಯಾಶ್ ಅಟ್ ಬ್ಯಾಂಕ್ 25,000 ಎಂಟ್ರಿ ಮಾಡ್ತೀರಾ. ಸೊ ರಿಸಿಪ್ಟ್ ಸೈಡ್ ಅಲ್ಲೇ ಇರುತ್ತೆ. ನೆಕ್ಸ್ಟ್ ಸಬ್ಸ್ಕ್ರಿಪ್ಷನ್ ಅನ್ನೋದು ರಿಸಿಪ್ಟ್ ಆಗಿದೆ, ಅಂದ್ರೆ ಇನ್ಕಮ್. ಅದು ಆ ಒಂದು ನಾಟ್ ಪ್ರಾಫಿಟ್ ಆರ್ಗನೈಸೇಷನ್ಗೆ ಸಬ್ಸ್ಕ್ರಿಪ್ಷನ್ ಇಂದ ಇನ್ಕಮ್ ಬರ್ತಾ ಇರುತ್ತೆ. ಸೊ ಅದನ್ನ ಎಲ್ಲಿ ಎಂಟ್ರಿ ಮಾಡಬೇಕು, ರಿಸಿಪ್ಟ್ ಸೈಡ್ಗೆ ಎಂಟ್ರಿ ಮಾಡಬೇಕು, ಅಂದ್ರೆ ಹಣ ಬಂದಿದೆ ಆ ಕಡೆಯಿಂದ ಅಂತ. ನೆಕ್ಸ್ಟ್ ಡೊನೇಷನ್ ಇಂದ ಎಷ್ಟು ಬಂದಿದೆ, 35,000 ಬಂದಿದೆ ಡೊನೇಷನ್ ಇಂದ. ಸೊ 35,000ನ ರಿಸಿಪ್ಟ್ ಅಂತ ಕನ್ಸಿಡರ್ ಮಾಡ್ಬಿಟ್ಟು ಡೊನೇಷನ್ ನ ರಿಸಿಪ್ಟ್ ಸೈಡ್ ಅಲ್ಲಿ ಹಾಕ್ತೇವೆ. ಡೊನೇಷನ್ ಅಂತ ಹಾಕ್ಬಿಟ್ಟು 35,000 ರಿಸಿಪ್ಟ್, ಅದು ಹಣ ಬಂದಿರೋ ಅಂತದ್ದು. ಸೊ ಅದನ್ನ ರಿಸಿಪ್ಟ್ ಅಂತ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ಇನ್ವೆಸ್ಟ್ಮೆಂಟ್ ಪರ್ಚೇಸ್ ಅಂದ್ರೆ ಪರ್ಚೇಸ್ ಆಗಿರುವಂತದ್ದು. ಇನ್ವೆಸ್ಟ್ಮೆಂಟ್ ನೀವು ಪರ್ಚೇಸ್ ಮಾಡಿದ್ರ, ಪರ್ಚೇಸ್ ಅಂದ್ರೆ ಏನು, ಹಣ ಕೊಟ್ಟಿದ್ದೀರಾ, ಇನ್ವೆಸ್ಟ್ಮೆಂಟ್ ನ ಪರ್ಚೇಸ್ ಮಾಡ್ತಾ ಇದೀರಾ. ಸೊ ಇದನ್ನ ಏನಂತಾರೆ ಅಂದ್ರೆ ಪೇಮೆಂಟ್ ಅಂತ ಕರೀತಾರೆ, ಅಂದ್ರೆ ಹಣ ಮುಖಾಂತರ ಆಚೆ ಹೋಗ್ತಿದೆ ಅಂತ ಕರೀತಾರೆ. ಸೊ ಅದನ್ನ ಏನ್ ಮಾಡ್ಬೇಕು, ಪೇಮೆಂಟ್ ಸೈಡ್ ಅಲ್ಲಿ ಮೆನ್ಷನ್ ಮಾಡ್ತೀರಾ. ಇನ್ವೆಸ್ಟ್ಮೆಂಟ್ ಪರ್ಚೇಸ್ ಎಷ್ಟು, 80,000 rupees ನ ನೀವು ಹೊರಗಡೆ ಕೊಡ್ತಾ ಇದೀರಾ. ಸೊ 80,000 ಎಂಟ್ರಿ ಮಾಡ್ತೀರಾ. ನೆಕ್ಸ್ಟ್ ರೆಂಟ್ ಪೇಯ್ಡ್ ಅನ್ನೋದು ಬಾಡಿಗೆ ಕಟ್ಟಿದ್ದೀರಾ ಅಂತ. ಸೊ ಬಾಡಿಗೆ ಕಟ್ಟಿರೋದೇನು, 20,000 ಕಟ್ಬಿಟ್ಟಿದ್ದೀರಾ. ಕಟ್ಟಿರೋದನ್ನ ಎಲ್ಲಿ ಬರೀಬೇಕು, ಪೇಮೆಂಟ್ ಸೈಡ್ ಅಲ್ಲಿ ಬರೀಬೇಕು. ಪೇಮೆಂಟ್ ಸೈಡ್ ಅಲ್ಲಿ ಎಂಟ್ರಿ
ಎಂಟ್ರಿ ಮಾಡ್ತೀರಾ. ನೆಕ್ಸ್ಟ್ ಜನರಲ್ ಎಕ್ಸ್ಪೆನ್ಸಸ್. ಸೊ ಜನರಲ್ ಎಕ್ಸ್ಪೆನ್ಸಸ್ ಎಷ್ಟಿದೆ? ಜನರಲ್ ಆಗಿ ಎಕ್ಸ್ಪೆನ್ಸ್ ಮಾಡಿರುವಂಥದ್ದು 21,500 rupees ಇದೆ. ಅದನ್ನು ನೀವು ಪೇಮೆಂಟ್ ಸೈಡು 21,500 rupees ಎಂಟ್ರಿ ಮಾಡ್ತೀರಾ. ನೆಕ್ಸ್ಟ್ ಪೋಸ್ಟೇಜ್ ಅಂಡ್ ಸ್ಟೇಷನರಿ 2,000 rupees ಇದೆ. ಸೊ ಪೋಸ್ಟೇಜ್ ಅಂಡ್ ಸ್ಟೇಷನರಿ 2,000 rupeesನ ಎಲ್ಲಿ ಎಂಟ್ರಿ ಮಾಡ್ತೀರಾ? ಪೋಸ್ಟೇಜ್ ಅಂಡ್ ಸ್ಟೇಷನರಿನ ಪೇಮೆಂಟ್ ಸೈಡಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. 2,000 ಹಾಕಿ ಇದು ಎಕ್ಸ್ಪೆನ್ಸ್ ಆಗಿದೆ. ಪೋಸ್ಟೇಜು, ಟೆಲಿಗ್ರಾಮ್ ಈ ಥರದ್ದೆಲ್ಲ ಒಂದು ಎಕ್ಸ್ಪೆನ್ಸಸ್ ಇರುತ್ತಲ್ಲ, ಸ್ಟೇಷನರಿ ಅದೆಲ್ಲ, ಅದನ್ನು ಪೇಮೆಂಟ್ ಸೈಡ್ಗೆ ಹಾಕ್ತೀರಾ. 2,000 rupees ಎಂಟ್ರಿ ಮಾಡಿದ್ದೀವಿ. ನೆಕ್ಸ್ಟ್ ಕೊರಿಯರ್ ಚಾರ್ಜಸ್ 1,000 rupees. ಕೊರಿಯರ್ ಖರ್ಚುಗಳು ಏನಿರುತ್ತೆ, ಕೊರಿಯರ್ ಮಾಡಿರೋದು, ಪೋಸ್ಟ್ ಮಾಡಿರೋದು, ಅದರ ಖರ್ಚುಗಳು ಅದೆಲ್ಲ ಪೇಮೆಂಟ್ ತಾನೆ. ಖರ್ಚಾಗಿರುವಂಥದ್ದನ್ನೆಲ್ಲ ಪೇಮೆಂಟ್ ಸೈಡ್ ಹಾಕಬೇಕು. ಸೊ 1,000 ರೂಪಾಯಿ ನೀವು ಪೇಮೆಂಟ್ ಸೈಡ್ಗೆ ಹಾಕ್ತಾ ಇದ್ದೀರಾ. ಕೊರಿಯರ್ ಚಾರ್ಜಸ್ 1,000 rupees. ನೆಕ್ಸ್ಟ್ ಸಂಡ್ರಿ ಎಕ್ಸ್ಪೆನ್ಸಸ್. ಸೊ ಸಂಡ್ರಿ ಎಕ್ಸ್ಪೆನ್ಸಸ್ ಅಂತ ಅವರೇ ಕ್ಲಿಯರ್ ಆಗಿ ಕೊಟ್ಬಿಟ್ಟಿದ್ದಾರೆ. ಸೊ ಎಕ್ಸ್ಪೆನ್ಸಸ್ ಅಂತ ಕೊಟ್ಟಿರೋದನ್ನ ನೀವೇನು ತಲೆ ಕೆಡಿಸ್ಕೊಂಡಂತ ಹುಡ್ಕೋಂಥದ್ದು ಏನಿಲ್ಲ. ಸೊ ಪೇಮೆಂಟ್ ಅಂತ ಕನ್ಸಿಡರ್ ಮಾಡಿ ಎಕ್ಸ್ಪೆನ್ಸಸ್ನ ಹಾಕಿ ಪೇಮೆಂಟ್ ಸೈಡು. ಸೊ ಸಂಡ್ರಿ ಎಕ್ಸ್ಪೆನ್ಸಸ್ 2,500 rupees ಎಂಟ್ರಿ ಮಾಡ್ತೀರಾ. ನೆಕ್ಸ್ಟ್ ಉಳಿದಿರುವಂಥದ್ದು ಯಾವುದು ಅಂದರೆ ಕ್ಲೋಸಿಂಗ್ ಬ್ಯಾಲೆನ್ಸ್. ಸೊ ಕ್ಲೋಸಿಂಗ್ ಬ್ಯಾಲೆನ್ಸ್ನ ಎಲ್ಲಿ ಮೆನ್ಷನ್ ಮಾಡ್ತೀರಾ? ಅಗೇನ್ ನಾವು ಸ್ಟಾರ್ಟ್ ಮಾಡಬೇಕಾದ್ರೆ ಸಮ್ನ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತ ಮೆನ್ಷನ್ ಮಾಡಿ 1/4/2017 ಅಂತ ಬರೆದ್ಬಿಟ್ಟು ಕ್ಯಾಶ್ ಇನ್ ಹ್ಯಾಂಡ್, ಕ್ಯಾಶ್ ಇನ್ ಬ್ಯಾಂಕ್ ಬರ್ದಿರ್ತೀವಲ್ಲ, ಸೇಮ್ ಅದೇ ಥರನೇ ಬ್ಯಾಲೆನ್ಸ್ ಕ್ಯಾರಿ ಡೌನ್ 31st. ನೀವು ಅಕೌಂಟ್ಸ್ ಯಾವಾಗ ಕ್ಲೋಸ್ ಮಾಡ್ತಿದ್ದೀರಾ ಅದಕ್ಕೆ ಡೇಟ್ಗೆ ಹಾಕಬೇಕು. 31/3/2018 ಕ್ಯಾಶ್ ಇನ್ ಹ್ಯಾಂಡ್, ಕ್ಯಾಶ್ ಅಟ್ ಬ್ಯಾಂಕ್ ಅಂತ ಹಾಕ್ಬಿಟ್ಟು ಮೆನ್ಷನ್ ಮಾಡಿ ಬರೀಬೇಕಾಗುತ್ತೆ. ಸೊ ಅವರೇ ಕೊಟ್ಟಿದ್ದಾರೆ ಕ್ಯಾಶ್ ಇನ್ ಹ್ಯಾಂಡ್ನ 12,000 rupeesನ ಎಂಟ್ರಿ ಮಾಡಿಬಿಡ್ತೀವಿ. ನೆಕ್ಸ್ಟ್ ಮಾಡಬೇಕಾಗಿರೋದು ಏನು ಅಂದರೆ ಕ್ಯಾಶ್ ಅಟ್ ಬ್ಯಾಂಕ್ನ ಅವ್ರು ಕೊಟ್ಟಿಲ್ಲ ಕ್ವಶನಲ್ಲಿ. ಸೊ ನಾವು ಅದನ್ನು ಕಂಡುಹಿಡಿಬೇಕು. ಅದೇ ಬ್ಯಾಲೆನ್ಸಿಂಗ್ ಫಿಗರ್. ಹೆಂಗೆ ಕಂಡುಹಿಡಿತೀರಾ? ಇಲ್ಲಿ ನಾವು ವರ್ಕಿಂಗ್ ನೋಟ್ ಮಾಡಿದ್ದೀವಿ ನೋಡಿ. ಸೊ ಇದನ್ನು ಟೋಟಲ್ ಮಾಡಬೇಕಾಗುತ್ತೆ. ರಿಸಿಪ್ಟ್ ಸೈಡ್ ಇನ್ಕಮ್ ಎಷ್ಟು ಬಂದಿದೆ ಇನ್ಕಮ್ ಅಂತ. ಸೊ ರಿಸಿಪ್ಟ್ ಸೈಡ್ ಟೋಟಲ್ ಮಾಡಿದ್ರೆ ನಮಗೆ 2,30,000 rupees ಬರುತ್ತೆ. ನೆಕ್ಸ್ಟ್ ಪೇಮೆಂಟ್ ಸೈಡ್ನೆಲ್ಲ ಟೋಟಲ್ ಮಾಡಿದ್ರೆ ನಮಗೆ 1,39,000 ಬರುತ್ತೆ. 2,30,000 ಇಂದ 1,39,000 ಮೈನಸ್ ಮಾಡಿದ್ರೆ 91,000 rupees ಅಂದರೆ 91,000 ರೂಪಾಯಿ ನಮಗೆ ಬ್ಯಾಲೆನ್ಸ್ ಬರುತ್ತೆ. ಸೊ ಆ ಬ್ಯಾಲೆನ್ಸ್ನ ಇಲ್ಲಿ ಎಂಟ್ರಿ ಮಾಡಬೇಕು ಅಂದರೆ ಕ್ಯಾಶ್ ಅಟ್ ಬ್ಯಾಂಕ್ ಅಂತ ಹಾಕ್ಬಿಟ್ಟು 91,000 ಅಂತ ನಾವು ಎಂಟ್ರಿ ಮಾಡ್ತೀವಿ. ಸೊ ಇದು ಬ್ಯಾಲೆನ್ಸಿಂಗ್ ಫಿಗರ್ ಆಗಿರುತ್ತೆ, ಅಂದರೆ ಬ್ಯಾಲೆನ್ಸ್ ಕ್ಯಾರಿ ಡೌನ್ ನೆಕ್ಸ್ಟ್ ಇಯರ್ಗೆ. ಸೊ ಇಷ್ಟೇ ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ಸ್ ಅಕೌಂಟ್ನ ಸಮ್ ಮಾಡೋದು. ತುಂಬ ಈಸಿ, ಏನು ಕಷ್ಟ ಇಲ್ಲ. ಜಸ್ಟ್ ಏನೇನು ಕೊಟ್ಟಿದ್ದಾರೆ ಅನ್ನೋದನ್ನ ಸೆಗ್ರಿಗೇಟ್ ಮಾಡಬೇಕು, ಎಲ್ಲಿ ಏನೇನು ಬರುತ್ತೆ ಅನ್ನೋದನ್ನ ಎಂಟ್ರಿ ಮಾಡ್ಕೋಬೇಕು. ಕರೆಕ್ಟಾಗಿ ಎಲ್ಲೆಲ್ಲಿ ಏನೇನು ಬರುತ್ತೆ ಅಂತ ನೀವು ಫಾರ್ಮೆಟ್ನ ನೋಡ್ಕೊಂಡ್ಬಿಟ್ರೆ ಇಲ್ಲಿ ಏನು ತರಲೆ ಕೆಲಸ ಆಗಲ್ಲ. ಸ್ವಲ್ಪ ಕಷ್ಟ ಆಗ್ಬೋದು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ಔಟ್ಸ್ಟ್ಯಾಂಡಿಂಗ್ನೆಲ್ಲ ಆ್ಯಡ್ ಮಾಡಬೇಕಾದ್ರೆ ಸ್ವಲ್ಪ ನಿಮಗೆ ತರಲೆ ಅನ್ನಿಸ್ಬೋದು. ಬಟ್ ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ತುಂಬ ಈಸಿ. ಇಲ್ಲಿ ಯಾವುದೇ ಥರದ ಭೇದ ಭಾವ ಮಾಡಲ್ಲ. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಥವಾ ರೆವಿನ್ಯೂ ಎಕ್ಸ್ಪೆಂಡಿಚರ್, ಕ್ಯಾಪಿಟಲ್ ಇನ್ಕಮ್ ಅಥವಾ ರೆವಿನ್ಯೂ ಇನ್ಕಮ್ ಅಂತ. ಸೊ ಈ ಭೇದ ಭಾವಗಳು ಇಲ್ಲದೆ ಇದ್ದಾಗ ಸ್ವಲ್ಪ ಈಸಿ ಸಮ್ ಇರುತ್ತೆ ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಎಲ್ಲ. ಫಸ್ಟ್ ವೆರಿ ಬೇಸಿಕ್ ಸಮ್. ನೆಕ್ಸ್ಟ್ ಸಮ್ ನೋಡೋಣ, ಇಂಚೂರು ಇದಕ್ಕಿಂತ ಸ್ವಲ್ಪ ಅಡ್ವಾನ್ಸ್ ಇದೆ ಅಷ್ಟೇ, ತುಂಬಾ ಈಸಿ ಅದನ್ನು ಕೂಡ. ಓಕೆ, ಸೆಕೆಂಡ್ ಪ್ರಾಬ್ಲಮ್ನ ಸ್ಟಾರ್ಟ್ ಮಾಡೋಣ. ಫ್ರಮ್ ದ ಫಾಲೋಯಿಂಗ್ ಪರ್ಟಿಕ್ಯುಲರ್ ಪ್ರಿಪೇರ್ ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಆಫ್ ಬ್ಯಾಂಗ್ಳೂರ್ ಕ್ಲಬ್ ಫಾರ್ ದ ಇಯರ್ ಎಂಡಿಂಗ್ 31/3/2018. ಅಗೇನ್ ಮತ್ತೆ ಅದೇ ವರ್ಷದ್ದು ಬ್ಯಾಂಗ್ಳೂರ್ ಕ್ಲಬ್ದು ಅಕೌಂಟ್ಸ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಏನು ಮಾಡಬೇಕು ಅಂದರೆ ಪ್ರಿಪೇರ್ ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಅಂತ ಕೇಳಿದ್ದಾರೆ. ಅದನ್ನೇ ಮಾಡಬೇಕಾಗಿರೋದು. ಇಲ್ಲೂ ಪರ್ಟಿಕ್ಯುಲರ್ ಅಮೌಂಟ್ ಕೊಟ್ಟಿದ್ದಾರೆ. ಕ್ವಶನ್ ಅನಲೈಸ್ ಮಾಡೋಣ. ಫಸ್ಟು ಕ್ಯಾಶ್ ಇನ್ ಹ್ಯಾಂಡ್ ಅಂತ ಕೊಟ್ಬಿಟ್ಟಿದ್ದಾರೆ. ಆಸ್ ಆನ್ 1/4/2017 ಅಂತ ಸೇಮ್ ಇಯರ್ದು ಓಪನಿಂಗ್ ಬ್ಯಾಲೆನ್ಸ್ ಕೊಟ್ಬಿಟ್ಟಿದ್ದಾರೆ. ಸೊ ಎಂಟ್ರಿ ಮಾಡೋಣ. ಕ್ಯಾಶ್ ಇನ್ ಹ್ಯಾಂಡ್ನ ಏನಂತ ಎಂಟ್ರಿ ಮಾಡಬೇಕಾಗುತ್ತೆ? ನಾವು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತ ಎಂಟ್ರಿ ಮಾಡ್ತೀವಿ. ಸೊ ಎಂಟ್ರಿ ಮಾಡಬೇಕಾದ್ರೆ ನೋಡೋಣ ಸದ್ಯಕ್ಕೆ ಕ್ವಶನ್ನ ಏನೇನು ಕೊಟ್ಟಿದ್ದಾರೆ, ಹೊಸದು ಐಟಮ್ ಏನಾದರೂ ಬಂದಿದೆಯಾ ಅಂತ ಡಿಸ್ಕಸ್ ಮಾಡೋಣ. ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಮತ್ತೆ ಸಬ್ಸ್ಕ್ರಿಪ್ಷನ್ ಕೊಟ್ಟಿದ್ದಾರೆ. ಇಟ್ಸ್ ಓಕೆ, ಎಂಟ್ರಿ ಮಾಡೋಣ. ರಿಸಿಪ್ಟ್ ಅದು ಲೆಗಸೀಸ್ ಅಂತ ಕೊಟ್ಟಿದ್ದಾರೆ. ಲೆಗಸೀಸ್ ಆಲ್ಸೋ ಒಂದು ಇನ್ಕಮ್ ಅಂತ ಕನ್ಸಿಡರ್ ಮಾಡ್ತೀವಿ. ಲೆಗಸೀಸ್ನ ಫಾರ್ಮೆಟ್ ಹೋಗಿ ನೋಡಿ, ಏನು ಲೆಗಸೀಸ್ ಅಂತ ನಾನು ಎಕ್ಸ್ಪ್ಲೈನ್ ಎಲ್ಲ ಮಾಡಿದ್ದೀನಿ. ಸೊ ಅದನ್ನು ಇನ್ಕಮ್ ಅಂತ ಕನ್ಸಿಡರ್ ಮಾಡ್ತಾರೆ. ಗೌರ್ಮೆಂಟ್ ಗ್ರ್ಯಾಂಟ್ ಫಾರ್ ಬಿಲ್ಡಿಂಗ್, ಇದು ಹೊಸದು. ಸೊ ಗೌರ್ಮೆಂಟು ಗ್ರ್ಯಾಂಟ್ಸ್ ಕೊಟ್ಟಿದೆ ಬಿಲ್ಡಿಂಗ್ ಕಟ್ಟಲಿ ಅಂತ. ಸೊ ಅದನ್ನ ನಾವು ಇನ್ಕಮ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಗೌರ್ಮೆಂಟಿಂದ ಬಂದಿರುವಂಥ ಹಣ ಅದು ಇನ್ಕಮ್ ಆಗಿರುತ್ತೆ. ನೆಕ್ಸ್ಟ್ ಟೂರ್ನಿಮೆಂಟ್ ಎಕ್ಸ್ಪೆನ್ಸಸ್. ಇಲ್ಲಿ ನೋಡಿ, ಟೂರ್ನಿಮೆಂಟ್ ಎಕ್ಸ್ಪೆನ್ಸಸ್, ಟೂರ್ನಿಮೆಂಟ್ಗೋಸ್ಕರ ಎಕ್ಸ್ಪೆನ್ಸ್ ಮಾಡ್ತಾ ಇದ್ದೀರಾ. ಸ್ಪೋರ್ಟ್ಸ್ ಕ್ಲಬ್ ಇದು, ಬೆಂಗಳೂರು ಸ್ಪೋರ್ಟ್ಸ್ ಕ್ಲಬ್ನ ಕೊಟ್ಟಿದ್ದಾರೆ. ಒಂದು ಕ್ಲಬ್ಬಲ್ಲಿ ಟೂರ್ನಿಮೆಂಟ್ಗೋಸ್ಕರ ಎಕ್ಸ್ಪೆನ್ಸ್ ಮಾಡ್ತಾ ಇರೋದು. ಎಕ್ಸ್ಪೆನ್ಸ್ ಅಂದ್ರೆ ಏನು? ಖರ್ಚು ಮಾಡ್ತಿದ್ದಾರೆ ಅಂತ. ಖರ್ಚು ಮಾಡ್ತಾರೆ ಅಂತಂದೆಲ್ಲ ಹಾಕಬೇಕು, ಪೇಮೆಂಟ್ ಸೈಡ್ ಹಾಕಬೇಕಾಗುತ್ತೆ. ನೆಕ್ಸ್ಟ್ ರೇಟ್ಸ್ ಆ್ಯಂಡ್ ಟ್ಯಾಕ್ಸಸ್. ರೇಟ್ಸ್ ಮತ್ತು ಟ್ಯಾಕ್ಸಸ್ನ ಕಟ್ತಾ ಇದ್ದೀರಾ. ಅದು ಎಲ್ಲಿ ಹಾಕ್ತೀರಾ? 1,500 ರೂಪಾಯಿನ ನೀವು ಪೇಮೆಂಟ್ ಸೈಡ್ ಹಾಕಬೇಕಾಗುತ್ತೆ. ಅಂದರೆ ಅದು ಪೇಮೆಂಟ್ ಆಗಿರುತ್ತೆ. ಹಾನರೇರಿಯಂ ಟು ಸೆಕ್ರೆಟರಿ. ಹಾನರೇರಿಯಂ ಟು ಸೆಕ್ರೆಟರಿ ಅಂದ್ರೆ ಏನು? ಹಾನರೇರಿಯಂ ಅಂದ್ರೆ ಫೀಸು. ಸೆಕ್ರೆಟರಿಗೆ ಅವ್ರು ಮಾಡಿರುವಂಥ ಸರ್ವಿಸ್ಗೆ ಫೀಸ್ ಕೊಡ್ತಾ ಇದ್ದೀರಾ ಅಂತ. ಫೀಸ್ ಕೊಟ್ಟಿರೋದನ್ನ ಏನಂತ ಮಾಡಬೇಕು? ಪೇಮೆಂಟ್ ಅಂತ ಮಾಡ್ತೀರಾ. ಸೊ ನೆಕ್ಸ್ಟ್ ಸ್ಪೋರ್ಟ್ಸ್ ಮೆಟೀರಿಯಲ್ ಪರ್ಚೇಸು. ಸೊ ಸ್ಪೋರ್ಟ್ಸ್ ಮೆಟೀರಿಯಲ್ಗಳನ್ನ ನೀವು ಪರ್ಚೇಸ್ ಮಾಡಿದ್ದೀರಾ ಅಂದ್ರೆ ಏನು? ಎಕ್ಸ್ಪೆನ್ಸ್ ಮಾಡ್ತಾ ಇದ್ದೀರಾ ಅಂತ ತಾನೆ. ಸೊ ಎಕ್ಸ್ಪೆನ್ಸ್ನಲ್ಲಿ ಬರೀಬೇಕು, ಪೇಮೆಂಟ್ ಸೈಡ್ ಬರೀತೀರಾ. ನೆಕ್ಸ್ಟ್ ಲೈಟಿಂಗ್ ಅಂದ್ರೆ ಏನು? ಲೈಟಿಂಗ್ ಅಂದ್ರೆ ಲೈಟಿಂಗ್ಗೋಸ್ಕರ ಖರ್ಚು ಮಾಡಿದಿರಾ ಅಂತ. ಸೊ ಲೈಟಿಂಗ್ ಖರ್ಚು ಮಾಡಿರೋ ಅಂತದನ್ನ ಎಲ್ಲಿ ಬರೀಬೇಕಾಗುತ್ತೆ? ನಾವು ಪೇಮೆಂಟ್ ಸೈಡಲ್ಲಿ ಬರೀತೀರಾ. ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ ಅನ್ನೋದೇನು? ಇಂಟ್ರೆಸ್ಟ್ ಬರ್ತಿದೆ ನಿಮ್ಮ ಇನ್ವೆಸ್ಟ್ಮೆಂಟ್ಗೆ ಅಂತ. ಇಲ್ಲೋ ಇನ್ವೆಸ್ಟ್ ಮಾಡಿದ್ದೀರಾ, ಅದರಿಂದ ನಿಮ್ಗೆ ಇಂಟ್ರೆಸ್ಟ್ ಬರ್ತಿದೆ. ತಿಂಗಳಾಗಿರ್ಬೋದು, ವರ್ಷ ಆಗಿರ್ಬೋದು, ಕ್ವಾರ್ಟರ್ಲಿ, ಆನ್ಯುವಲ್ಲಿ, ಹಿಂಗೆ ಆಗಿರ್ಬೋದು, ಒಟ್ಟಿನಲ್ಲಿ ಇಂಟ್ರೆಸ್ಟ್ ಬರ್ತಿದೆ. ಇಂಟ್ರೆಸ್ಟ್ನೆಲ್ಲ ಏನಂತ ಕನ್ಸಿಡರ್ ಮಾಡ್ತೀರಾ? ಸೊ ಇಂಟ್ರೆಸ್ಟ್ನೆಲ್ಲ
ರಿಸಿಪ್ಟ್ಸ್ ಅಂತ ಕನ್ಸಿಡರ್ ಮಾಡ್ತೀರಾ ಅಂದರೆ ಇನ್ಕಮ್ ಅಂತ ಕನ್ಸಿಡರ್ ಮಾಡ್ತೀರಾ. ನೆಕ್ಸ್ಟ್ ಇಂಟ್ರೆಸ್ಟ್ ಡ್ಯೂ ಬಟ್ ನಾಟ್ ರಿಸೀವ್ಡ್. ಇಂಟ್ರೆಸ್ಟ್ ಡ್ಯೂ ಬಟ್ ನಾಟ್ ರಿಸೀವ್ನ ನಾವು ಇನ್ಕಮ್ ಅಂತಲೂ ಕನ್ಸಿಡರ್ ಮಾಡಲ್ಲ, ಎಕ್ಸ್ಪೆನ್ಸ್ ಅಂತಲೂ ಕನ್ಸಿಡರ್ ಮಾಡಲ್ಲ ಇಲ್ಲಿ. ಯಾಕೆ ಅಂದರೆ ಇದು ಕ್ಯಾಶ್ ಐಟಮ್ ಅಲ್ಲ. ಇಂಟ್ರೆಸ್ಟ್ ಡ್ಯೂ ಬಟ್ ನಾಟ್ ರಿಸೀವ್ ಕ್ಯಾಶ್ ಐಟಮ್ ಅಲ್ಲ ಆಗಿರೋದ್ರಿಂದ ಸೊ ಅದರಿಂದ ಇದನ್ನು ಇಲ್ಲಿ ಕನ್ಸಿಡರ್ ಮಾಡೋಲ್ಲ ರಿಸಿಪ್ಟ್ಸ್ ಅಂಡ್ ಪೇಮೆಂಟ್ ಅಕೌಂಟಲ್ಲಿ. ಈ ಒಂದು ಅಕೌಂಟಲ್ಲಿ ಬರೋದೇ ಇಲ್ಲ. ನೆಕ್ಸ್ಟು ರೆಂಟ್ ಪೇಯಬಲ್, ಇದು ಕೂಡ ನಾನ್ ಕ್ಯಾಶ್ ಐಟಮು. ಯಾಕೆ ಅಂದರೆ ಇದನ್ನ ಪೇಯಬಲ್, ಇನ್ನು ಕಟ್ಟಿಲ್ಲ, ಇವೆಲ್ಲ ಹೋಗಿಲ್ಲ, ಇನ್ನು ಬಂದಿಲ್ಲ ಅನ್ನೋ ಥರ ಈ ಥರ ಐಟಮ್ನ ನಾವು ನಾನ್ ಕ್ಯಾಶ್ ಐಟಮ್ ಅಂತ ಹೇಳ್ತೀವಿ. ಈ ಥರ ನಾನ್ ಕ್ಯಾಶ್ ಐಟಮ್ಗಳು ಏನಿರುತ್ತೆ ಇವ್ನು ಯಾವನ್ನ ಎಂಟ್ರಿ ಮಾಡೋಕೆ ಹೋಗಲ್ಲ ನಾವು. ಸೊ ಇವೆರಡು ರೂಲ್ಡ್ ಔಟ್ ಬರಲ್ಲ. ಸೊ ಸಮ್ ಸ್ಟಾರ್ಟ್ ಮಾಡೋಣ. ಸೊ ಸಿಂಪಲ್, ಸಮ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಅಗೈನ್ ಯಾರ ಹೆಸರಲ್ಲಿ ನೀವು ಸಮ್ ಸ್ಟಾರ್ಟ್ ಮಾಡ್ತಿದ್ರೆ ಬ್ಯಾಂಗ್ಳೂರು ಕ್ಲಬ್ಸ್ ರಿಸಿಪ್ಟ್ಸ್ ಅಂಡ್ ಪೇಮೆಂಟ್ ಅಕೌಂಟ್ ಫಾರ್ ದ ಇಯರ್ ಎಂಡಿಂಗ್ 31/3/2018 ಅಂತ ಎಲ್ಲ ಹಾಕ್ಬಿಟ್ಟು ಡೇಟಾಸ್ ಕ್ರೆಡಿಟಾಸ್ ಹಾಕಿ ರಿಸಿಪ್ಟ್ಸ್ ಅಮೌಂಟ್ ಪೇಮೆಂಟ್ ಅಮೌಂಟ್ ಎಲ್ಲ ಒಂದು ಕಾಲಮ್ ರೆಡಿ ಮಾಡ್ಕೊಳ್ಳಿ. ರೆಡಿ ಮಾಡಿಬಿಟ್ಟು ನೆಕ್ಸ್ಟ್ ಮಾಡಬೇಕಾಗಿರೋದೇನು ಅಂದರೆ ಕ್ವಶನ್ಗೆ ಹೋಗೋಣ. ಪಕ್ಕದಲ್ಲೇ ಕ್ವಶನ್ ಹಾಕಿದ್ದೀನಿ ಈಸಿಯಾಗಿ ಕಾಣಿಸ್ಲಿ ಅಂತ. ಸೊ ಅಗೈನ್ ಪರ್ಟಿಕ್ಯುಲರ್ಸ್ ಅಮೌಂಟ್ ಕೊಟ್ಟಿದ್ದಾರೆ, ಆ ಕ್ವಶನಿಂದ ಸೇಮ್ ಹಂಗೆ ಹಾಕೋಣ. ಕ್ಯಾಶ್ ಇನ್ ಹ್ಯಾಂಡ್ ಆಸ್ ಆನ್ 1/4/2017 ಅಂತ ಕೊಟ್ಟಿದ್ದಾರೆ. ಸೊ 1800 ರೂಪಾಯಿ ಕೊಟ್ಟಿದ್ದಾರೆ. ಇದನ್ನು ಏನಂತ ಎಂಟ್ರಿ ಮಾಡ್ತೀರಾ? ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತ. ಆ ಡೇಟ್ನ ನೋಡಿ 1/4/2017 ಅನ್ನೋದು ಸ್ಟಾರ್ಟಿಂಗ್ ಡೇಟು. ನಾವು ಮಾಡಬೇಕಾಗಿರೋ ಅಕೌಂಟ್ಸು, ನಾವು ಮಾಡ್ತಾರೋ ಅಕೌಂಟ್ಸು ಈ ಡೇಟ್ ಹಾಕಿದ್ದೀವಿ ಏನಂತ 31/3/2018 ಅಂತ. ಸೊ ಅದು ಕ್ಲೋಸಿಂಗ್ ಬ್ಯಾಲೆನ್ಸ್ ಡೇಟ್ ಆಗಿರ್ಬೇಕು ನಮ್ಮದು, ಅದನ್ನ ಲಾಸ್ಟಲ್ಲಿ ಹಾಕೋಣ. ಸೊ ಕ್ಯಾಶ್ ಇನ್ ಹ್ಯಾಂಡ್ ಅದನ್ನು ಮೆನ್ಷನ್ ಮಾಡ್ಬೇಕಾದ್ರೆ ಏನಂತ ಮಾಡಬೇಕು? ಬ್ಯಾಲೆನ್ಸ್ ಬ್ರಾಡ್ ಡೌನ್ ಕ್ಯಾಶ್ ಇನ್ ಹ್ಯಾಂಡ್ ಆನ್ 1/4/2017 ಅಂತ ಅದನ್ನು ಹಾಕ್ಬಿಟ್ಟು 1800 ರೂಪಾಯಿನ ಅಲ್ಲಿ ನಾವು ಎಂಟ್ರಿ ಮಾಡಬೇಕು. ನೆಕ್ಸ್ಟ್ ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಆಗಿರೋದ್ರಿಂದ ಸಬ್ಸ್ಕ್ರಿಪ್ಷನ್ ಏನಂತ ಮಾಡಬೇಕು? ರಿಸಿಪ್ಟ್ ಎಂಟ್ರಿ ಮಾಡಬೇಕು. ರಿಸಿಪ್ಟ್ ಸೈಡಲ್ಲಿ ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಎಷ್ಟು 15,000 ರೂಪಾಯಿಗಳು ಬಂದಿದೆ. ಸೊ ಅದನ್ನು ಎಂಟ್ರಿ ಮಾಡೋಣ. ನೆಕ್ಸ್ಟ್ ಲೆಗಸೀಸ್ ಇನ್ಕಮ್ ಅದು. ಸೊ ಅದನ್ನು ಕೂಡ ನಾವು 5,000 ರೂಪಾಯಿ ಲೆಗಸೀಸ್ನ ರಿಸಿಪ್ಟ್ ಸೈಡಲ್ಲಿ ಎಂಟ್ರಿ ಮಾಡಿದ್ದೀವಿ. ನೆಕ್ಸ್ಟ್ ಗೌರ್ಮೆಂಟ್ ಗ್ರಾಂಟ್ಸ್ ಫಾರ್ ಬಿಲ್ಡಿಂಗ್, ಗೌರ್ಮೆಂಟಿಂದ ಗ್ರಾಂಟ್ಸ್ ಬಂದಿದೆ ಬಿಲ್ಡಿಂಗ್ ಕಟ್ಟಕ್ಕೆ, ಸ್ಪೆಸಿಫಿಕ್ ಪರ್ಪಸ್ಗೋಸ್ಕರ ಒಂದು ಗ್ರಾಂಟ್ಸು 40,000 ರೂಪಾಯಿ ಬಂದಿದೆ. ಸೊ 40,000 ರೂಪಾಯಿನ ರಿಸಿಪ್ಟ್ ಸೈಡಲ್ಲಿ ಎಂಟ್ರಿ ಮಾಡ್ತಾ ಇದೀವಿ ಇನ್ಕಮ್ ಆಗಿರೋದ್ರಿಂದ. ನೆಕ್ಸ್ಟ್ ಟೂರ್ನಿಮೆಂಟ್ ಎಕ್ಸ್ಪೆನ್ಸಸ್ಸು, ಒಂದು ಟೂರ್ನಿಮೆಂಟ್ಗೆ ಎಕ್ಸ್ಪೆನ್ಸ್ ಮಾಡ್ತಾ ಇದ್ದೀರಾ ನೀವು, ಅದನ್ನು ನೀವೆಲ್ಲಿ ಎಂಟ್ರಿ ಮಾಡ್ತೀರಾ? ಪೇಮೆಂಟ್ ಸೈಡ್. ಈಗ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ ಅದನ್ನು. ಸೊ ಪೇಮೆಂಟ್ ಸೈಡ್ ಟೂರ್ನಿಮೆಂಟ್ ಎಕ್ಸ್ಪೆನ್ಸಸ್ 5,000ಗಳನ್ನ ಬರೀಬೇಕಾಗುತ್ತೆ. ನೆಕ್ಸ್ಟ್ ರೇಟ್ಸ್ ಆ್ಯಂಡ್ ಟ್ಯಾಕ್ಸಸ್. ಸೊ ರೇಟ್ಸು ಮತ್ತು ಟ್ಯಾಕ್ಸಸ್ಸು ಕಟ್ಟಿರೋವಂಥದ್ದು ಅದನ್ನು ಎಲ್ಲಿ ಎಂಟ್ರಿ ಮಾಡ್ತೀರಾ? ಪೇಮೆಂಟ್ ಸೈಡ್. ಅಗೇನ್ ಅದನ್ನು ಪೇಮೆಂಟ್ ಹಾಕ್ತೀರಾ. ಪೇಮೆಂಟ್ ಸೈಡಲ್ಲಿ 1,500 ರೂಪಾಯಿ ರೇಟ್ಸ್ ಆ್ಯಂಡ್ ಟ್ಯಾಕ್ಸಸ್ ಅಂತ ಬರೀತೀರಾ. ನೆಕ್ಸ್ಟ್ ಹಾನರರಿಯಮ್ ಟು ಸೆಕ್ರೆಟರಿ, ಈಗಾಗಲೇ ನಾನು ಹೇಳಿದ್ದೀನಿ ಅದು ಫೀಸ್ ಕಟ್ಟಿರೋದು ಸೆಕ್ರೆಟರಿಗೆ, ಅವ್ರು ಮಾಡಿರುವಂಥ ಸರ್ವಿಸು, ಅವ್ರು ಕೊಟ್ಟಿರೋಂಥ ಸರ್ವಿಸ್ಗೆ ಫೀಸ್ ಪೇ ಮಾಡಿರೋ ಥರ. ಸೊ ಅದನ್ನು ನೀವು ಪೇಮೆಂಟ್ ಸೈಡಲ್ಲಿ ಬರೀಬೇಕಾಗುತ್ತೆ. ಹಾನರರಿಯಮ್ ಟು ಸೆಕ್ರೆಟರಿ 5,000 ರೂಪಾಯಿಗಳು. ನೆಕ್ಸ್ಟ್ ಸ್ಪೋರ್ಟ್ಸ್ ಮೆಟೀರಿಯಲ್ ಪರ್ಚೇಸ್ 10,000 ರೂಪಾಯಿ ಸ್ಪೋರ್ಟ್ಸ್ ಮೆಟೀರಿಯಲ್ನ ಪರ್ಚೇಸ್ ಮಾಡಿದ್ದೀರಾ ನೀವು. ಪರ್ಚೇಸ್ ಮಾಡಿದ್ದೀನಿ ಅದನ್ನ ನೀವು ಪೇಮೆಂಟ್ ಸೈಡ್ ಹಾಕಬೇಕಾಗುತ್ತೆ. ಸೊ ಸ್ಪೋರ್ಟ್ಸ್ ಮೆಟೀರಿಯಲ್ ಪರ್ಚೇಸ್ 10,000ನ ನೀವು ಪೇಮೆಂಟ್ ಸೈಡಲ್ಲಿ ಎಂಟ್ರಿ ಮಾಡ್ತೀರಾ. ನೆಕ್ಸ್ಟ್ ಲೈಟಿಂಗ್, ಆ ಲೈಟಿಂಗ್ ಎಕ್ಸ್ಪೆನ್ಸಸ್ಗಳನ್ನ ಎಲ್ಲಿ ಹಾಕ್ತೀರಾ? ಎಕ್ಸ್ಪೆನ್ಸಸ್ಗಳೆಲ್ಲ ನಿಮಗೆ ಪೇಮೆಂಟ್ ಸೈಡ್ ಬರುತ್ತೆ. ಸೊ ಪೇಮೆಂಟ್ ಸೈಡ್ ನೀವು ಲೈಟಿಂಗ್ ಎಕ್ಸ್ಪೆನ್ಸಸ್ ಅಂತ ಹಾಕಿ ಅಥವಾ ಲೈಟಿಂಗ್ ಅಂತ ಹಾಕಿ 5,000 ರೂಪಾಯಿ ಎಂಟ್ರಿ ಮಾಡ್ತೀರಾ. ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್. ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ ಅಂದರೆ ಈಗ ಆಲ್ರೆಡಿ ನಾನು ಡಿಸ್ಕಸ್ ಮಾಡಿರೋ ಹತ್ರ ನೀವು ಏನೋ ಒಂದು ಇನ್ವೆಸ್ಟ್ ಮಾಡಿದ್ದೀರಾ, ಅದರಿಂದ ನಿಮಗೆ ಇಂಟ್ರೆಸ್ಟ್ ಬರ್ತಿದೆ. ಸೊ ಅದು ಇನ್ಕಮ್ನ ರಿಸಿಪ್ಟ್ ಸೈಡಲ್ಲಿ ಹಾಕ್ತೀರಾ 6,000 ರೂಪಾಯಿಗಳನ್ನ. ಸೊ ಇನ್ಕಮ್ ರಿಸಿಪ್ಟ್ ಸೈಡ್ 6,000ನ ಎಂಟ್ರಿ ಮಾಡ್ತೀರಾ. ನೆಕ್ಸ್ಟ್ ಇಂಟ್ರೆಸ್ಟ್ ಡ್ಯೂ ಬಟ್ ನಾಟ್ ರಿಸೀವ್ಡ್. ಈಗ ಆಲ್ರೆಡಿ ನಾನು ಅದ್ರ ಬಗ್ಗೆ ಹೇಳಿದ್ದೀನಿ ಯಾಕೆ ಎಂಟ್ರಿ ಮಾಡಬಾರ್ದು ಅದನ್ನ ಅಂತ. ಯಾಕೆ ಅಂದರೆ ಅದು ಕ್ಯಾಶ್ ಐಟಮ್ ಅಲ್ಲ. ಇದು ಮತ್ತೆ ರೆಂಟ್ ಪೇಯಬಲ್ ಎರಡೂ ನಾನು ಕ್ಯಾಶ್ ಐಟಮ್ ಅಲ್ಲ ಅಂತ ಹೇಳಿದ್ದೀನಿ. ಸೊ ನಿಮ್ಗೆ ಕನ್ಫ್ಯೂಸ್ ಮಾಡೋಕ್ಕೆ 2,000 3,000 ಅಂತ ಕೊಟ್ಟಿದ್ದಾರೆ, ಅದನ್ನ ಎಂಟ್ರಿ ಮಾಡಬೇಡಿ. ಸೊ ಬಿಟ್ಟು ಹಾಕಿ ಅದನ್ನು. ಅವೆರಡು ಬಿಟ್ಟು ಹಾಕಿದ್ರೆ ಎಲ್ಲ ಎಂಟ್ರಿಗಳನ್ನ ನೀವು ಮಾಡಿ ಮುಗಿಸಿದ್ದೀರಾ. ಕೊಟ್ಟಿರೋಂಥ ಕ್ವಶನಲ್ಲಿರುವಂಥ ಏನು ಅಡ್ಜಸ್ಟ್ಮೆಂಟ್ ಇಲ್ವಲ್ಲ ಎಲ್ಲ ಮಾಡಿಬಿಟ್ಟಿದ್ದೀರಾ. ನೆಕ್ಸ್ಟ್ ಮಾಡಬೇಕಾಗಿರೋದು ಒಂದೇ ಒಂದು ಕೆಲಸ ಏನು ಅಂದರೆ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಥವಾ ಕ್ಯಾಶ್ ಇನ್ ಹ್ಯಾಂಡ್ ಆಸ್ ಆನ್ 31/3/2018. ಇದನ್ನ ಎಂಟ್ರಿ ಮಾಡೋಕ್ಕಿಂತ ಮುಂಚೆ ನಾವು ಇಲ್ಲಿ ಟೋಟಲ್ ಮಾಡಿಬಿಡೋಣ. ಟೋಟಲ್ ಮಾಡಿದ್ರೆ ರಿಸಿಪ್ಟ್ ಸೈಡ್ ಎಷ್ಟು ಬರುತ್ತೆ? ಸೊ ರಿಸಿಪ್ಟ್ ಸೈಡ್ ನಮಗೆ 67,800 ರೂಪಾಯಿ ಬರುತ್ತೆ. ಅದೇ ಪೇಮೆಂಟ್ ಸೈಡ್ ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮಗೆ 27,500 ರೂಪಾಯಿ ಬರುತ್ತೆ. ಪೇಮೆಂಟ್ಸ್ ಕಮ್ಮಿ ಮಾಡಿರ್ತೀರಾ, ಇನ್ಕಮ್ ಜಾಸ್ತಿ ಇರುತ್ತೆ. ಸೊ ಇವೆರಡೂ ಮೈನಸ್ ಮಾಡಿದ್ರೆ 67,800ರಿಂದ 27,500ನ ಮೈನಸ್ ಮಾಡಿದ್ರೆ 40,300 ರೂಪಾಯಿ ಉಳಿಯುತ್ತೆ ನಿಮಗೆ. ಆ 40,300 ರೂಪಾಯಿಯ ಬ್ಯಾಲೆನ್ಸಿಂಗ್ ಫಿಗರ್ ಆಗಿರುತ್ತೆ. ಸೊ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಕ್ಯಾಶ್ ಇನ್ ಹ್ಯಾಂಡ್ 31/3/2018ಗೆ 40,300ನ ಬರೆದು ಬಿಟ್ರೆ ಸಮ್ ಬ್ಯಾಲೆನ್ಸಿಂಗ್ ಫಿಗರ್ ಮುಗಿಯಿತು. ಸೊ ಇಷ್ಟೇ ಸಮ್ಮು ರಿಸಿಪ್ಟ್ಸ್ ಅಂಡ್ ಪೇಮೆಂಟ್ ಅಕೌಂಟ್. ವೆರಿ ಬೇಸಿಕ್ ಸಮ್ಮು, ಏನೂ ಇಲ್ಲ ಈ ಸಮ್ಮಲ್ಲಿ. ತುಂಬ ಚಿಕ್ಕ ಸಮ್ ಇದು. ಈ ಥರ ತುಂಬ ಚಿಕ್ಕ ಸಮ್ಗಳಿಂದ ಸ್ಟಾರ್ಟ್ ಮಾಡಿದ್ರೆ ಅಡ್ವಾನ್ಸ್ ಸಮ್ಗಳು ತುಂಬ ಈಸಿ ಆಗುತ್ತೆ. ಇಲ್ಲಿ ಏನಂದರೆ ಒಂದು 2 ಎಂಟ್ರಿ ಕೊಟ್ಟಿದ್ದಾರೆ, ಅದು ಎಂಟ್ರಿ ಮಾಡಬಾರ್ದು. ಫಸ್ಟ್ ಸಮ್ಗೂ ಈ ಸಮ್ಗೂ ಸ್ವಲ್ಪ, ಫಸ್ಟ್ ಸಮ್ ತುಂಬಾ ಈಸಿ ಇತ್ತು, ಈ ಸ್ವಲ್ಪ 1% ಜಾಸ್ತಿ ಮಾಡಿದ್ದಾರೆ ಅಷ್ಟೇ, ಇನ್ನೇನಿಲ್ಲ. ತುಂಬ ಸಿಂಪಲ್. ಐ ಹೋಪ್ ನಿಮಗೆಲ್ಲ ಅರ್ಥ ಆಗಿದೆ ಅನ್ಕೊಂತೀನಿ. ನಿಮ್ಗೇನಾದರೂ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ. ಆ್ಯಂಡ್ ಮೋರ್ ಓವರ್ ಇದೇ ಥರ ವಿಡಿಯೋಸ್ ಬೇಕು ಅಂದರೆ ಸಬ್ಸ್ಕ್ರೈಬ್ ಆಗಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್ ಆಲ್ವೇಸ್ ಸಿ ಯು ಇನ್ ದ ನೆಕ್ಸ್ಟ್ ಸೀರೀಸ್. ಬಾಯ್.